ಕರಾವಳಿಯ ಸಂಸ್ಕೃತಿ, ದೈವಾರಾಧನೆ ಮತ್ತು ಯಕ್ಷಗಾನದ ಸೊಬಗನ್ನ ವಿಶ್ವಾದ್ಯಂತ ಪರಿಚಯಿಸಿದ ಕಾಂತಾರ ಚಿತ್ರದ ಮೂಲಕ ಕೋಟ್ಯಾಂತರ ಜನರ ಮನಗೆದ್ದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಇದೀಗ ಮತ್ತೊಮ್ಮೆ ತಮ್ಮ ಸಂಸ್ಕೃತಿಯ ಮೇಲಿನ ಪ್ರೀತಿಯನ್ನ ಅಭಿಮಾನಿಗಳ ಮುಂದೆ ಅನಾವರಣಗೊಳಿಸಿದ್ದಾರೆ. ಈ ಬಾರಿ ಸಿನಿಮಾ ಸೆಟ್ ನಲ್ಲಿ ಅಲ್ಲ, ತಮ್ಮದೇ ಮನೆಯ ಆವರಣದಲ್ಲಿ ಧಾರ್ಮಿಕ ಆಚರಣೆ ಅಪರೂಪದ ಕ್ಷಣಗಳನ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದೆ. ವಿಡಿಯೋ ಜೊತೆಗೆ ರಿಷಬ್ ಶೆಟ್ಟಿ ಬರೆದಿರುವ ಸಾಲುಗಳು ಸಾಕಷ್ಟು ಭಾವನಾತ್ಮಕವಾಗಿದೆ. ಅವರು ಹೇಳಿರುವುದು ಹೀಗೆ: ನಾನು ಬೆಳೆದು ಬಂದ ಸಂಸ್ಕೃತಿಯ ಆಚರಣೆ ನಮ್ಮ ಮನೆಯಲ್ಲಿ ನಡೆದಾಗ ಮನ ತುಂಬಿದ ಕ್ಷಣಗಳು. ಈ ಒಂದು ಸಾಲಿನಲ್ಲೇ ಅವರ ಸಂಸ್ಕೃತಿಯ ಮೇಲಿನ ಅಭಿಮಾನ, ಗೌರವ ಮತ್ತು ಭಾವನೆ ಎಷ್ಟು ಆಳವಾಗಿದೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರ ಇಡೀ ಕುಟುಂಬ ಸಾಂಪ್ರದಾಯಿಕ ಉಡುಪಿನಲ್ಲಿ ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸಿರುವುದು ಕಾಣಿಸುತ್ತಿದೆ. ರಿಷಬ್ ಶೆಟ್ಟಿ ಹಾಗೂ ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವರು ಜೊತೆಯಾಗಿ ಪೂಜೆ ಸಲ್ಲಿಸಿರುವ ಸುಂದರ ದೃಶ್ಯಗಳು ಮನಸ್ಸಿಗೆ ಹತ್ತಿರವಾಗ್ತಾ ಇದೆ. ಇದು ಕೇವಲ ಒಂದು ಕುಟುಂಬದ ಧಾರ್ಮಿಕ ಕಾರ್ಯಕ್ರಮವಲ್ಲ, ಒಂದು ಸಂಸ್ಕೃತಿಯ ಬದುಕು, ಅದರ ಪರಂಪರೆ ಮತ್ತು ಮುಂದಿನ ತಲೆಮಾರಿಗೆ ಅದನ್ನು ಪರಿಚಯಿಸುವ ಪ್ರಯತ್ನ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ವಿಡಿಯೋದಲ್ಲಿರುವ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಕರಾವಳಿಯ ಹೆಮ್ಮೆಯ ಜನಪದ ಕಲೆಯಾದ ಯಕ್ಷಗಾನ. ರಿಷಬ್ ಶೆಟ್ಟಿ ಅವರ ಮನೆಯ ಆವರಣದಲ್ಲಿ ಯಕ್ಷಗಾನ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಕಲಾವಿದರು ಬಣ್ಣ ಹಚ್ಚಿಕೊಳ್ಳುವ ಕ್ಷಣಗಳಿಂದ ಹಿಡಿದು ವೇಷಭೂಷಣ ತೊಟ್ಟು ರಂಗಸ್ಥಳಕ್ಕೆ ಸಜ್ಜಾಗುವ ದೃಶ್ಯಗಳು, ಬಳಿಕ ಅದ್ಭುತ ಅಭಿನಯ, ಸಂಗೀತ ಮತ್ತು ನೃತ್ಯದ ಸಂಯೋಜನೆಯೊಂದಿಗೆ ಮೂಡಿಬಂದ ಯಕ್ಷಗಾನದ ವೈಭವ, ಇವೆಲ್ಲವೂ ಈ ವಿಡಿಯೋದಲ್ಲಿ ಅತ್ಯಂತ ಸುಂದರವಾಗಿ ಸೆರೆ ಹಿಡಿಯಲಾಗಿದೆ. ಅದರಲ್ಲೂ ತಮ್ಮ ಮಗನಿಗೆ ಮೊದಲ ಬಾರಿಗೆ ಯಕ್ಷಗಾನ ವೇಷ ಧರಿಸಿ ರಂಗ ಪ್ರವೇಶ ಮಾಡಿಸಿದ್ದಾರೆ. ಮಕ್ಕಳಲ್ಲಿ ಧಾರ್ಮಿಕ ಚಿಂತನೆಯನ್ನ ಮೂಡಿಸುತ್ತಿರುವ ಶೆಟ್ಟಿಗೆ ಮತ್ತೊಮ್ಮೆ ಕರಾವಳಿ ಬೆನ್ನು ತಟ್ಟಿದೆ. ಯಕ್ಷಗಾನವನ್ನ ಕೇವಲ ಒಂದು ಕಲೆಯಾಗಿ ಮಾತ್ರವಲ್ಲ, ಕರಾವಳಿಯ ಜನರ ಜೀವನ ಶೈಲಿ, ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿ ರಿಷಬ್ ಶೆಟ್ಟಿ ಈ ವಿಡಿಯೋದ ಮೂಲಕ ಮತ್ತೊಮ್ಮೆ ಪರಿಚಯಿಸಿದ್ದಾರೆ. ರಿಷಬ್ ಶೆಟ್ಟಿ ಹಾಗೂ ಅವರ ಕುಟುಂಬಸ್ಥರು ಮುಂಭಾಗದಲ್ಲಿ ಕುಳಿತು ಕಲಾವಿದರ ಪ್ರದರ್ಶನವನ್ನ ಆಸಕ್ತಿಯಿಂದ ವೀಕ್ಷಿಸುತ್ತಿರುವ ದೃಶ್ಯಗಳು ಕಲೆಯ ಮೇಲಿನ ಅವರ ಗೌರವವನ್ನ ಮತ್ತಷ್ಟು ಎತ್ತಿ ತೋರಿಸ್ತಾ ಇದೆ. ಕಾಂತಾರ ಸಿನಿಮಾ ಬಿಡುಗಡೆಯಾದ ನಂತರ ದೇಶ ವಿದೇಶಗಳಲ್ಲಿ ಕರಾವಳಿಯ ದೈವಾರಾಧನೆ, ಭೂತಕೋಲ, ಸಂಪ್ರದಾಯ ಮತ್ತು ಜನಪದ ಕಲೆಗಳ ಬಗ್ಗೆ ಕುತೂಹಲ ಹೆಚ್ಚಾಗಿತ್ತು. ಈಗ ಈ ವಿಡಿಯೋ ಆ ಸಂಸ್ಕೃತಿಯ ನೈಜ ಬದುಕಿನ ಮತ್ತೊಂದು ಮುಖವನ್ನ ಅಭಿಮಾನಿಗಳ ಮುಂದೆ ತಂದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗೆ ಸಾವಿರಾರು ಲೈಕ್ಗಳು ಮತ್ತು ಕಮೆಂಟ್ಗಳು ಹರಿದು ಬರ್ತಾ ಇದೆ. ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತಿರುವ ರಿಷಬ್ ಶೆಟ್ಟಿಗೆ ಅಭಿನಂದನೆಗಳು. ಇಂತಹ ಪರಂಪರೆ ಮುಂದಿನ ಪೀಳಿಗೆಗೂ ತಲುಪಲಿ, ಯಕ್ಷಗಾನವನ್ನ ಮನೆಯಲ್ಲಿ ಆಯೋಜಿಸಿರುವುದು ಶ್ಲಾಘನೀಯ ಎಂಬ ಅಭಿಪ್ರಾಯಗಳು ಅಭಿಮಾನಿಗಳು ಹಂಚಿಕೊಳ್ಳುತ್ತಿದ್ದಾರೆ. ಇಂದಿನ ವೇಗದ ಜೀವನದಲ್ಲಿ ಅನೇಕರು ತಮ್ಮ ಸಂಪ್ರದಾಯಗಳಿಂದ ದೂರವಾಗುತ್ತಿರುವ ಸಂದರ್ಭದಲ್ಲಿ ತಮ್ಮ ಬೇರುಗಳನ್ನ ಮರೆಯದೆ ಸಂಸ್ಕೃತಿಯನ್ನ ಆಚರಿಸುತ್ತಿರುವ ರಿಷಬ್ ಶೆಟ್ಟಿ ಅವರ ಈ ನಡೆ ಹಲವರಿಗೆ ಸ್ಫೂರ್ತಿಯಾಗಿದೆ. ಒಟ್ಟಾರೆ ಈ ವಿಡಿಯೋ ಕೇವಲ ಧಾರ್ಮಿಕ ಆಚರಣೆ ದಾಖಲೆಯಲ್ಲ, ಅದು ಕುಟುಂಬದ ಒಗ್ಗಟ್ಟು, ಸಂಸ್ಕೃತಿಯ ಮೇಲಿನ ಗೌರವ, ಪರಂಪರೆಯ ಸಂರಕ್ಷಣೆ ಮತ್ತು ಜನಪದ ಕಲೆಯ ಮೇಲಿನ ಪ್ರೀತಿಯ ಪ್ರತೀಕವಾಗಿದೆ. ಇಂತಹ ಮೌಲ್ಯಗಳನ್ನ ಜೀವಂತವಾಗಿಟ್ಟುಕೊಂಡಿರುವ ರಿಷಬ್ ಶೆಟ್ಟಿ ಅವರಿಗೆ ಅಭಿಮಾನಿಗಳಿಂದ ಮತ್ತೊಮ್ಮೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.